ನಮಸ್ಕಾರ. ನೀವು ಯಾವತ್ತಾದ್ರೂ ಏನಾರ ಒಂದು ಗ್ರೇಟ್ ಐಡಿಯಾ ಒಂದು 4 ಜನರು ಇದ್ದಾಗಿಲ್ಲದಕ್ಕೆ ಹೇಳಿರ್ತೀರಿ, ಅಥವಾ ಅಲ್ಲಿ ಯಾರು ಇನ್ನೊಬ್ರು ಒಂದು ಐಡಿಯಾ ಕೊಟ್ಟಿರ್ತಾರೆ. ಅದಾದ್ರ ಆ ಗುಂಪದೊಳಗೆ ಒಬ್ಬ ಮನುಷ್ಯ ಇರ್ತಾನೆ, ಇಲ್ಲ ಅದು ಆಗುವುದಿಲ್ಲ, ಅಥವಾ ನಾವು ಅದನ್ನ ಮಾಡಿ ಕುಂತಿದೀವಿ ಅಂತ ಹೇಳಿ ಅನ್ನೋ ಮಂದಿ ಇರ್ತೈತಿ. ಅಂದ್ರೆ ಆ ಒಬ್ಬ ಮನುಷ್ಯ ಏನಿರ್ತಾನಲ್ಲ, ಪ್ರತಿ ಸಲ ನೀವು ಒಂದು ಯಾವುದೋ ಒಂದು ಐಡಿಯಾ ಹೇಳಿದ್ರೆ ಅದ್ರೊಳಗೆ ಒಂದು ತಪ್ಪು ಅನ್ನೋದು ಆ ಮನುಷ್ಯ ಹುಡುಕಾಡ್ತಿರ್ತಾನೆ. ಯಾಕೆ ಆ ಮನುಷ್ಯ ತಪ್ಪು ಅದನ್ನ ಹುಡುಕಾಡ್ತಿರ್ತಾನೆ? ಯಾಕಂದ್ರೆ ಅವನದು ಸ್ವಭಾವನ ಇರ್ತೈತಿ. ನಾವು ಅದಕ್ಕೆ ಏನ್ ಮಾಡಕ್ ಬರೋದಿಲ್ಲ, ಅದಕ್ಕೆ ಸ್ವಭಾವ ಅಂತ ಕರಿತೀವಿ. ಅಥವಾ ಈಗ ಯಾವ ಒಂದು ವಿಷಯದ ಎಲ್ಲಾರ ನೀವು ರೊಕ್ಕದ ಬಗ್ಗೆ, ದುಡ್ಡದ ಬಗ್ಗೆ ನೀವು ಮಾತಾಡಕತ್ರ ಅಂದ್ರೆ ಆ ಮನುಷ್ಯ ಎಲ್ಲದಕ್ಕೆ ಅದನ್ನ ದುಡ್ಡದ ವ್ಯವಹಾರ ಏನಿಲ್ಲ ಜಗ್ಗಿ ಹಿಡಿಯೋದನ್ನ ಕೆಲಸ ಮಾಡ್ಬೇಕು. ಯಾಕಂದ್ರೆ ಅದು ಅವನದು ಸ್ವಭಾವ ಇರ್ತದೆ. ಅದಕ್ಕೆ ವ್ಯವಹಾರದ ಅಥವಾ ಇದನ್ನ ಮಾಡೋದು, ಅದನ್ನ ದುಡ್ಡು ಹೆಂಗ್ ಉಳಿಸೋದು ಅನ್ನೋದು ಅವ್ನ್ ಜಾಸ್ತಿ ಅದನ್ನ ಚಿಂತೆ ಇರ್ತದೆ. ಈ ತರ ಏನ್ ಪರ್ಟಿಕ್ಯುಲರ್ಲಿ ಒಂದೇ ವಿಷಯದ ಮೇಲೆ ಇಲ್ದಕ್ಕ ಯೋಚನೆ ಮಾಡೋ ಜನ ಏನಿರ್ತಾರಲ್ರಿ, ಆ ಜನ ಇಮೋಷನಲಿ ಇಂಟೆಲಿಜೆನ್ಸ್ ಅಥವಾ ಅವ್ರದ್ದು ಥಿಂಕಿಂಗ್ ಏನಿರ್ತೈತಿ ಅದು ಒಂದು ಪರ್ಟಿಕ್ಯುಲರ್ ವಿಷಯದ ಮೇಲೆ ಇರ್ತೈತಿ. ಅದು ಆ ಸ್ವಭಾವ ಏನಿರುತ್ತೆ ಆ ವಿಷಯಕ್ಕೆ ಬಂದ್ರೆ ಅದೇ ರೀತಿ ಅದು ಯೋಚಿಸ್ತಿರ್ತದೆ. ಅಥವಾ ಕೆಲವೊಂದು ಜನ ಒಂದು ಯಾವುದೋ ಒಂದು ವಿಷಯ ಚಾಲೂ ಆದ್ರೆ ಆ ವಿಷಯ ಕಡಿಕ್ ಹೋಗಿ ಅದನ್ನ ಜಗಾಳಿ ಮುಗಿಸಿ ನಂತರನ ಬಿಡ್ತಾರೆ. ಇದಕ್ಕಿಲ್ದಕ್ಕ ಸ್ವಭಾವ ಅಂತೇಳಿ ಕರೀತಾರೆ. ಈಗ ಇದು ಸ್ವಭಾವ ನಾವು ಬದಲು ಮಾಡಬಹುದೇನು? ಬದಲು ಮಾಡಬಹುದು. ಅದ್ರ ನಾವು ತಿಳ್ಕೊಂಡು ಅದನ್ನ ಬದಲು ಮಾಡ್ಕೊಂಡ್ರೆ ಬದಲು ಮಾಡ್ಬೋದು. ಅದು ಹೊರತು ನಾವು ಬದಲು ಮಾಡೋ ಪ್ರಯತ್ನ ಮಾಡಿ ಅದಕ್ಕೆ ಪೆಟ್ಟ ತಿಂದಿದ್ರೆ ಅದು ಬದಲಾಗೋದು ಸಾಧ್ಯತೆ ಕಡಿಮೆ ಇರ್ತದೆ. ಯಾಕಂದ್ರೆ ಆ ಆಕ್ರೋಶ ಅನ್ನೋದು ಏನಿರುತ್ತೆ ಅದು ನಮ್ಮನ್ನ ಬದಲು ಮಾಡಕ್ ಬಿಡೋದಿಲ್ಲ. ಇದೇನ್ ಸ್ವಭಾವ ಅನ್ನೋದು ಏನೈತಿಲ್ಲ, ಇದನ್ನ ಒಂದು ಕಥೆಯಿಂದ ನಾವು ತಿಳ್ಕೊಳ್ಳೋಣ ಹೆಂಗಿರ್ತೈತಿ, ಅದನ್ನ ನಾವು ಬದಲು ಮಾಡಕ್ ಆಗ್ತೈತಿ ಅಂತ ಹೇಳಿ ತಿಳ್ಕೊಳ್ಳೋಣ ನಾವು ಆ ಕಥೆದಿಂದ. ಈಗ ಇಲ್ಲಿ ಏನಿರ್ತೈತಿ, ಒಬ್ಬ ಮನುಷ್ಯ ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ತಿರ್ತಾನೆ. ಆ ಊರಿಗೆ ಹೋಗ್ಬೇಕಾದ್ರೆ ಅವ ಬಸ್ ಒಳಗಿಂದ ಪ್ರಯಾಣ ಮಾಡ್ತಿರ್ತಾನೆ. ಬಸ್ ಒಳಗೆ ಕಿಟಕಿ ದಂಡಿಗಿಲ್ದಕ್ಕೆ ಜಾಗ ಹಿಡ್ಕೊಂಡು ಕೂತ ಆ ಕಡೆ ಈ ಕಡೆ ನೋಡ್ತಿರ್ತಾನ್ರಿ ಅವ್ನು. ಆ ಕಡೆ ಈ ಕಡೆ ನೋಡ್ಬೇಕಾದ್ರೆ ಒಮ್ಗಿದೊಮ್ಗೆ ಅವಂಗ ಒಂದು 2 ತಾವಲ್ಲಿ ತಿಪ್ಪಿಗಳು ಕಾಯಿ ಬಿಡ್ತಾವ. ಆ ತಿಪ್ಪಿಗಳು ಕಾಯಿದ ನಂತರ ಆ ತಿಪ್ಪಿದ ಒಂದ್ ಸ್ವಲ್ಪ ವಾಸನೆ ಬರ್ತೈತಿ. ಆಮೇಲೆ ಮುಂದೆ ಹೋದ ನಂತರ ಇನ್ನೊಂದ್ ಸ್ವಲ್ಪ ದೂರ ಹೋದ ನಂತರ ಮತ್ತೊಂದು ಊರ್ ಹತ್ತಿದೆ. ಆ ಊರ್ಕಿಂತ ಮುಂಚೆನು, ಅಲ್ಲಿ ಹೋಗಕ್ಕಿಂತ ಮುಂಚೆನು ಅವಂಗ ತಿಪ್ಪಿಗಳು, ಆ ಊರಾಗಿನ ತಿಪ್ಪಿಗಳು ಕಾಣ್ತಾವ. ಇನ್ನೊಂದ್ ಸ್ವಲ್ಪ ಮುಂದೆ ಹೋದ ನಂತರ ಮತ್ತೊಂದು ಊರ್ ಹತ್ತೈತಿ, ಅಲ್ಲಿ ಕೂಡ ಆ ತಿಪ್ಪಿಗಳು. ಅಂದ್ರೆ ಒಮ್ಮೆ ಅವು ಈ ಸ್ಟಾರ್ಟಿಂಗ್ ದೊಳಗಿಲ್ದ್ರಕ ಆ ತಿಪ್ಪಿಗಳನ್ನ ಏನ್ ನೋಡಿರ್ತಾನಲ್ಲ, ಪದೇ ಪದೇ ಆ ತಿಪ್ಪಿಗಳು ಅವಂಗ ಕಂಡು ಬರ್ತಿರ್ತಾವ, ಆ ವಾಸನೆ ಅವಂಗ ಕಂಡು ಬರ್ತಿರ್ತೀರ. ಅಂದ್ರೆ ಆ ಸ್ವಭಾವ ಇಲ್ದರ್ಕ ಅದನ್ನ ಗುರುತಿಸೋದು ಅಭ್ಯಾಸ ಮಾಡ್ಕೊಂಡ್ ಬಿಟ್ಬಿಟ್ಟಿರ್ತೀವಿ. ಹಂಗೆ ಆ ಕೊನೆ ಊರಿಗೆ ಹೋಗಿ ಇಳಿಯುವ ಮಠ ಆದ್ರ ಆ ವಿಷಯದ ಬಗ್ಗೆನೇ ಅವ್ ಮಾತಾಡ್ತಿರ್ತಾನೆ, ಆ ತಿಪ್ಪಿಗಳ ಬಗ್ಗೆನೇ ಮಾತಾಡ್ತಿರ್ತಾನೆ. ಅಲ್ಲಿ ಹೋಗಿದ ನಂತರ ತಮ್ಮ ಸ್ನೇಹಿತರಿಗೆ ಆತನ ಹೇಳ್ತಿರ್ತಾನೆ. ಏನ್ ಹೇಳ್ತಿರ್ತಾನ್ರಿ, ಅಲ್ಲಿ ಹೋಗಿದ್ದೆಪ್ಪ, ಏನ್ ಅಲ್ಲಿ ತಿಪ್ಪಿಗಳು, ಏನ್ ಎಲ್ಲಾ ಬರೀ ಯಾವ ಊರಾಗ ಹೋದ್ರು ತಿಪ್ಪಿ ವಾಸನೆ, ತಿಪ್ಪಿಗಳು ಅಂತೇಳಿ ಅವ್ ಮಾತಾಡ್ತಿರ್ತಾನೆ. ಇನ್ನಿಲ್ಲೇ ಅವನ ತಲೆಯಾಗ ಆ ಒಂದೇ ವಿಷಯ ಕೂತಿರ್ತದೆ. ಯಾಕ್ರಪ್ಪ, ನೀವು ಒಂದು ಊರಿಂದ ಇನ್ನೊಂದು ಊರಿಗೆ ಹೋಗ್ಬೇಕಾದ್ರೆ ಬರೀ ತಿಪ್ಪಿಗಳು ಕಾಣ್ತವೆ ನಿಮ್ಗೆ? ಇಲ್ಲ, ಯಾಕಂದ್ರೆ ನದಿಗಳದಾವು, ಹೊಲಗಳದಾವು, ಗಿಡಗಳದಾವು, ಕೆಲವೊಂದು ಗುಡ್ಡಗಳಿರ್ತಾವು, ಕೆಲವೊಂದು ಮನೆಗಳು, ಚಲೋ ಚಲೋ ಮನೆಗಳನ್ನ ಇರ್ತಾವ. ಈ ತರ ಬೇರೆ ಬೇರೆ ಇದನ್ನ ಕಾಣ್ತಿರ್ತೈತಿ. ಈಗ ನೀವು ಬರೀ ಒಂದು ಮನೆ ಬಗ್ಗೆ ಯೋಚನೆ ಮಾಡ್ತಿದ್ರೆ ನಿಮ್ಗೆ ಎಲ್ಲಾ ಕಡೆ ಮನೆಗಳು ಕಾಣ್ತಾವ, ಚಲೋ ಚಲೋ ಮನೆಗಳು ಕಾಣ್ತಾವ. ಅಥವಾ ನೀವು ನಿಸರ್ಗದ ಬಗ್ಗೆ ಯೋಚನೆ ಮಾಡಿದ್ರೆ ನಿಮಗೆ ಚಲೋ ನಿಸರ್ಗ ಕಾಣ್ತೈತಿ. ಅದರಲ್ಲಿ ನೋಡೋ ಸ್ವಭಾವ ಇದ್ರೆ ಅದು ನಿಮ್ಗೆ ಕಾಣ್ತದೆ. ಈಗ ಆ ಮನುಷ್ಯನಿಗೆ ಬರೀ ತಿಪ್ಪಿಗಳು ತಲೆಯಾಗ ತುಂಬಿದ ನಂತರ ಆ ಮನುಷ್ಯನಿಗೆ ಬೇರೆದು ಏನೂ ಕಂಡಿರಂಗಿಲ್ಲ. ಅದಕ್ಕೆ ಅವನು ಆ ತಿಪ್ಪಿ ಬಗ್ಗೆನೇ ಮಾತಾಡ್ತಿರ್ತಾನೆ. ಅದೇ ರೀತಿ ಒಂದು ವಿಚಾರ ನಿಮ್ಮ ತಲೆ ಒಳಗೆ ತುಂಬಿತಂದ್ರೆ, ನೆಗೆಟಿವಿಟಿ ತುಂಬಿತಂದ್ರೆ, ಆ ನೆಗೆಟಿವಿಟಿ ಇಲ್ದಕ್ಕೆ ನಿಮ್ಮ ಯಶಸ್ಸನ್ನ ಹಿಂದೆ ಜಗ್ಗಿ ಹಿಡಿದಿರ್ತದೆ. ರಿಸ್ಕ್ ತಗೊಳ್ಳೋ ಅಬಿಲಿಟಿ ಇಲ್ದಕ್ಕೆ ನೀವು ಅದಕ್ಕೆ ಕಡಿಮೆ ಮಾಡ್ತಿರ್ತದೆ. ರಿಸ್ಕ್ ತಗೋಬೇಕು ಅಥವಾ ಇಲ್ಲೋ ಅನ್ನೋದನ್ನು ಪ್ರಶ್ನೆ ನೀವು ಕೇಳ್ಬೋದು.
ಈಗ ರಿಸ್ಕ್ ತಗೋಬೇಕು ಅಥವಾ ಇಲ್ಲೋ ಅಂದ್ರ ಕೇಳಿದ್ರ ಅಬ್ವಿಯಸ್ಲಿ ನೀವು ರಿಸ್ಕ್ ತಗೋಬೇಕು, ಆದ್ರೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ತಗೋಬೇಕು. ನಾವು ನಮ್ಮ ಅಬಿಲಿಟಿ ತಿಳ್ಕೊಂಡು ನಮ್ಗೆ ಎಷ್ಟು ತಗೊಳಕ್ ಆಗತೈತೆ ಅನ್ನೋ ಸಾಧ್ಯತೆ ತಿಳ್ಕೊಂಡು ನಾವು ರಿಸ್ಕ್ ತಗೋಬೇಕು ಯಾವುದೋ ಒಂದು ವಿಷಯದೊಳಗೆ. ಯಾಕಂದ್ರೆ ಯಾವುದೋ ಒಂದು ಪ್ರಾಜೆಕ್ಟ್ ಬಗ್ಗೆ ಅಥವಾ ಯಾವುದೋ ಒಂದು ಕೆಲಸದ ಬಗ್ಗೆ ಈಗ ರೈತ ಕೇಳಿದ್ರ ನೀ ಬಿತ್ತನ ಮಾಡ್ತಿಲ್ಲೋ, ಬೆಳಿ ಬರ್ತೈತಿಲ್ಲೋ ಅಂತ ಕೇಳಿದ್ರೆ ಬೆಳಿ ಬರ್ತೈತಿಲ್ಲ ಹೇಳಕ್ ಬರುವುದಿಲ್ಲ. ಯಾಕಂದ್ರೆ ನಿಸರ್ಗದ ಮೇಲೆ ಅದು ಅವಲಂಬನೆ ಇರ್ತೈತಿ. ಇನ್ನ ಆದ್ರೂ ಆ ಮನುಷ್ಯ ಬಿತ್ತನ ಮಾಡ್ತಾನೆ, ಯಾಕಂದ್ರೆ ಅಷ್ಟು ಬಿತ್ತನ ಮಾಡೋಷ್ಟು ತಾಕತ್ ಅವನ ಕಡೆ ಇರ್ತೈತಿ. ಅದಕ್ಕೆ ಕ್ಯಾಲ್ಕುಲೇಟೆಡ್ ರಿಸ್ಕ್ ಅಂತ ಕರೀತಾರೆ. ಇನ್ನ ಇಲ್ಲಿ ನಾವು ಮಾತಾಡ್ತಿರೋದು ಸ್ವಭಾವದ ಬಗ್ಗೆ. ಆ ತರದ ಸ್ವಭಾವ ಏನಿರ್ತೈತಿಲ್ಲ ಅದು ನಿಮ್ಮನ್ನ ಒಂದು ತಾವದಲ್ಲೇ ಒಂದೇ ವಿಷಯದ ಮೇಲೆ ನಿಮ್ಮನ್ನ ಬಹಳಷ್ಟು ದಿನ ಕಟ್ಟಿಡ್ತೈತಿ. ಆ ವಿಚಾರಗಳು ನಿಮ್ಮನ್ನ ಕಟ್ಟಿಟ್ಟ ನಿಮ್ಮ ಪ್ರಗತಿ ಅಥವಾ ನಿಮ್ಮ ಯಶಸ್ಸನ್ನ ತಡೆದಿಡ್ತೈತಿ. ನೀವು ಯಶಸ್ಸು ಎಷ್ಟು ಜಲ್ದಿ ಪಡಿಬೇಕು ನಿಮಗೆ ಅನಿಸ್ತೈತಿಲ್ಲ, ಆ ವಿಷಯಗಳನ್ನ ಬಿಟ್ಟು ನೀವು ಎಲ್ಲ ವಿಷಯಗಳ ಮೇಲೆ ನೀವು ಚರ್ಚೆ ಮಾಡ್ಬೇಕು. ಇದಕ್ಕಿಲ್ದ್ರಕ ಏನಂತಾರ ಅಂದ್ರೆ ಸ್ವಭಾವ ಅಂದ್ರೆ ಇದಕ್ಕೆ ಇಂಗ್ಲಿಷ್ದೊಳಗಿಲ್ದ್ರ ಇಮೋಷನಲ್ ಇಂಟೆಲಿಜೆನ್ಸ್ ಅಂತ ಕರೀತಾರೆ. ಇದರ ಮೇಲೆ ನಾವು ಯಾವಾಗಾರ ನಿಮಗೆ ಅನಿಸಿದ್ರೆ ನನಗೆ ಕಮೆಂಟ್ ಮಾಡಿ. ಆ ವಿಷಯದ ಬಗ್ಗೆನೇ ನಾವು ಸೆಪರೇಟ್ ಒಂದು ವಿಡಿಯೋನ ಮಾಡೋಣ. ಕೆಲವೊಂದು ವಿಡಿಯೋಗಳನ್ನ ನಾವು ಮಾಡ್ಬೋದು. ಯಾಕಂದ್ರೆ ಇಮೋಷನಲ್ ಇಂಟೆಲಿಜೆನ್ಸ್ ಅನ್ನೋದು ಏನೈತಿಲ್ಲ ಅದನ್ನ ನಾವು ಕಂಟ್ರೋಲ್ನು ಮಾಡ್ಕೋಬಹುದು. ನಮ್ಮ ಸ್ವಭಾವದೊಳಗೆ ನಾವು ಬದಲಾವಣೆನೂ ಕೂಡ ಮಾಡ್ಕೋಬಹುದು. ಆದ್ರೆ ಸ್ವಭಾವದೊಳಗೆ ಬದಲಾವಣೆ ಆದ ನಂತರ ಅದನ್ನ ಪ್ರತಿ ಸಲ ನಾವು ಕಂಟ್ರೋಲ್ ಮಾಡ್ಕೋತ ಹೋಗ್ಬೇಕು. ಇಲ್ಲಾದ್ರೆ ನೀವು ಅದನ್ನ ಕಂಟ್ರೋಲ್ ಮಾಡೋದು ಬಿಟ್ರೆ ಅದ್ರ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಆದ್ರೆ ಮತ್ತೊಂದು ಸ್ವಲ್ಪ ನೀವು ಅದೇ ವಿಷಯದೊಳಗೆ ಮತ್ತೊಮ್ಮೆ ಸ್ಟ್ರಕ್ ಆಗ್ತಿರ್ತೀರಿ. ಅಂದ್ರೆ ಎಷ್ಟದು ಒಳ್ಳೇದೈತಿ ಅಷ್ಟೇ ಕೆಟ್ಟದ್ದು ಐತಿ ಸ್ವಭಾವ ಬದಲಾವಣೆ ಮಾಡ್ಕೊಳ್ಳೋದು. ಅದಕ್ಕೆ ನಿಮಗೆ ಯಶಸ್ಸು ನೀವು ಪಡ್ಕೋಬೇಕಾತಂದ್ರೆ ಓವರ್ ಆಲ್ ಎಲ್ಲಾ ವಿಷಯದೊಳಗೆ ಎಲ್ಲಾ ಸಂದರ್ಭದ ಒಳಗಿಲ್ದ್ರಕ ನಿಮ್ಮ ಸ್ವಭಾವ ಇಲ್ದ್ರಕ ಚೂರು ಡಿಸ್ಟ್ರಿಬ್ಯೂಟೆಡ್ ತರ ಇರಬೇಕು. ಯಾಕಂದ್ರೆ ನೀವು ಒಂದೇ ವಿಷಯದೊಳಗಿಲ್ದ್ರಕ ಒಂದೇ ತರ ಸ್ವಭಾವ ಇರಬಾರ್ದು. ಅಂದ್ರೆ ಒಂದ್ ಟೈಪ್ ಆಫ್ ನೀವು ತಿಳ್ಕೊಂಡ್ರೆ ಬರೀ ದುಡ್ಡು ಹಿಂದೆ ಬೀಳಬಾರ್ದು, ಅಥವಾ ಬರೀ ಸಂಬಂಧಗಳ ಹಿಂದೆ ಬೀಳಬಾರ್ದು, ಅಥವಾ ಬರೀ ಜಗಳಗಳ ಹಿಂದೆ ಬೀಳಬಾರ್ದು. ಅದರಲ್ಲಿ ಇರ್ತಕ್ಕಂಥ ಎಲ್ಲಾ ವಿಷಯಗಳನ್ನ ನಾವು ಕಟ್ಟಿಕೊಂಡು ಯಾವಾಗ ಹೋಗ್ತೇವಲ್ಲ ಅದಾಗ ಯಶಸ್ಸು ಅದ್ರೊಳಗೆ ಬಹಳ ರುಚಿ ಅನಿಸ್ತೈತಿ. ಇಲ್ಲಾಂದ್ರೆ ಯಶಸ್ಸು ನಿಮಗೆ ಯಾವತ್ತು ರುಚಿ ಸಿಹಿ ಹತ್ತಂಗಿಲ್ಲ. ಅದು ನಿಮಗ ಯಶಸ್ಸು ನೀವು ಪಡೆದ್ರು ಕೂಡ ಅದರಲ್ಲಿ ನಿಮಗ ಕಂತ ಅನ್ನೋದು ಏನಿರ್ತೈತಿಲ್ಲ, ದುಃಖ ಅನ್ನೋದು ಏನಿರ್ತೈತಿಲ್ಲ, ಅದ್ರ ಜೊತೆ ಅದು ಕೂಡ ಅಲ್ಲಿ ಬಂದಿರ್ತೈತಿ. ಧನ್ಯವಾದ.